ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಜಟಾಪಟಿ ಇನ್ನೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಇವತ್ತು ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪರೇಡ್ ಚೆಂಡು. ಇವತ್ತು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ಹೈಕೋರ್ಟ್ನ ಕಲಬುರಗಿ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ. ಇವತ್ತು ಏನಾಗುತ್ತೆ ಅನ್ನುವಂತ ಪ್ರಶ್ನೆಯ ಜೊತೆಗೆ ಬಹಳ ಕುತೂಹಲ ಇರೋದು. ಅರ್ಜಿ ವಿಚಾರಣೆ ಇದೆ ಇವತ್ತು. ಜಿಲ್ಲಾಡಳಿತದ ವರದಿ ಮೇಲೆ ಈ ಪರೇಡ್ ಭವಿಷ್ಯ ನಿರ್ಧಾರ ಆಗತ್ತೆ. ಶಾಂತಿ ಸಭೆ ನಡೆಯಿತು. ಶಾಂತಿ ಸಭೆಯಿಂದ ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಮಾಹಿತಿಯನ್ನ ಕೂಡ ಸರ್ಕಾರ ಕೊಡುತ್ತೆ ಹೈಕೋರ್ಟ್ಗೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಕಳೆದ ಬಾರಿ ಕೋರ್ಟ್ನಲ್ಲಿ ಶಾಂತಿ ಸಭೆ ನಡೆಸಿ ಅಂತ ಹೇಳಿದ್ರು. ಆ ನಂತರ ಶಾಂತಿ ಸಭೆಯನ್ನ ನಡೆಸಿದ್ರು ಕೂಡ ಅದರಿಂದಲೂ ಏನು ಕೂಡ ಪ್ರಯೋಜನ ಆಗಿಲ್ಲ. ಇವತ್ತು ಫೈನಲಿ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ತೀರ್ಮಾನದ ಮೇಲೆ ಭವಿಷ್ಯ ನಿಂತಿದೆ. ಏನಾಗುತ್ತೆ ಇವತ್ತು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಅಶ್ವಿನಿ, ಕಲಬುರಗಿಯ ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಆರ್ಎಸ್ಎಸ್ ಮುಖಂಡರು ಅಕ್ಟೋಬರ್ 24ರಂದು ಕೋರ್ಟ್ ಮೊರೆ ಹೋಗಿದ್ರು. ಅವತ್ತು ಕೋರ್ಟ್ ಅಕ್ಟೋಬರ್ 28ರಂದು ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ಅವರೊಂದಿಗೆ ಈಗಾಗಲೇ ಶಾಂತಿ ಸಭೆಯನ್ನು ನಡೆಸಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಅಕ್ಟೋಬರ್ 28ರಂದು ಜಿಲ್ಲಾಡಳಿತ ಕೂಡ ಶಾಂತಿ ಸಭೆಯನ್ನು ನಡೆಸಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ ಸಂಪೂರ್ಣವಾಗಿ ವಿಫಲವಾಯಿತು. ಯಾಕಂತಂದ್ರೆ ಆ ಒಂದು ಶಾಂತಿ ಸಭೆಯಲ್ಲಿ ಈ ಆರ್ಎಸ್ಎಸ್ನವರು ಮತ್ತು ಇನ್ನು ಉಳಿದಂತಹ 10 ಸಂಘಟನೆಗಳ ನಡುವೆ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ ಆ ಗಲಾಟೆಗಳೊಂದಿಗೆ ಈ ಒಂದು ಶಾಂತಿ ಸಭೆಯನ್ನು ಅಲ್ಲಿಂದ ಮೊಟಕುಕೊಳ್ಳುವಂತ ಕೆಲಸವಾಯಿತು. ಅದಾದ ನಂತರ ಇವತ್ತು ಅಕ್ಟೋಬರ್ 30ರಂದು ಅಂದ್ರೆ ಮಧ್ಯಾಹ್ನ 2:30 ಗಂಟೆಗೆ ಇವತ್ತು ಕಲಬುರಗಿಯ ವಿಭಾಗೀಯ ಪೀಠದಲ್ಲಿ ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ಮತ್ತೆ ಅದೇ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ಮೊನ್ನೆ ಈ ಒಂದು ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೀತು. ಆ ಶಾಂತಿ ಸಭೆಯಲ್ಲಿ ನಡೆಯತಕ್ಕಂತಹ ಲಿಖಿತ ಹೇಳಿಕೆಗಳಂತಂದ್ರೇನು ಅರ್ಧಕ್ಕೆ ಮೊಟಕಗೊಂಡಿರುವಂತಹ ಹೇಳಿಕೆಗಳು ಎಲ್ಲವನ್ನೂ ಕೂಡ ಮತ್ತೆ ಜಿಲ್ಲಾಡಳಿತದ ಹೇಳಿಕೆಯನ್ನು ಕೂಡ ಇವತ್ತು ಜಿಲ್ಲಾಡಳಿತ ಹೈಕೋರ್ಟ್ ವಿಭಾಗೀಯ ಪೀಠದ ಮುಂದಿಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆ ಒಂದು ಎರಡನ್ನು ಅಂದ್ರೆ ಆ ಶಾಂತಿ ಸಭೆ ಮತ್ತು ಜಿಲ್ಲಾಡಳಿತದ ಎರಡು ಹೇಳಿಕೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಇದು ಹೈಕೋರ್ಟ್ ಕೂಡ ಒಂದು ತೀರ್ಪನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಆ ಬಳಿಕ ಅಂತಂದ್ರೆ ಹೈಕೋರ್ಟ್ ತೀರ್ಪಿನ ಮೇಲೆ ಅಂತಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಬೇಕು ಬೇಡುವ ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಶ್ವಿನಿ. ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಜಟಾಪಟಿ ಇನ್ನೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಇವತ್ತು ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪರೇಡ್ ಚೆಂಡು. ಇವತ್ತು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ಹೈಕೋರ್ಟ್ನ ಕಲಬುರಗಿ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ. ಇವತ್ತು ಏನಾಗುತ್ತೆ ಅನ್ನುವಂತ ಪ್ರಶ್ನೆಯ ಜೊತೆಗೆ ಬಹಳ ಕುತೂಹಲ ಇರೋದು. ಅರ್ಜಿ ವಿಚಾರಣೆ ಇದೆ ಇವತ್ತು. ಜಿಲ್ಲಾಡಳಿತದ ವರದಿ ಮೇಲೆ ಈ ಪರೇಡ್ ಭವಿಷ್ಯ ನಿರ್ಧಾರ ಆಗತ್ತೆ. ಶಾಂತಿ ಸಭೆ ನಡೆಯಿತು. ಶಾಂತಿ ಸಭೆಯಿಂದ ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಮಾಹಿತಿಯನ್ನ ಕೂಡ ಸರ್ಕಾರ ಕೊಡುತ್ತೆ ಹೈಕೋರ್ಟ್ಗೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಕಳೆದ ಬಾರಿ ಕೋರ್ಟ್ನಲ್ಲಿ ಶಾಂತಿ ಸಭೆ ನಡೆಸಿ ಅಂತ ಹೇಳಿದ್ರು. ಆ ನಂತರ ಶಾಂತಿ ಸಭೆಯನ್ನ ನಡೆಸಿದ್ರು ಕೂಡ ಅದರಿಂದಲೂ ಏನು ಕೂಡ ಪ್ರಯೋಜನ ಆಗಿಲ್ಲ. ಇವತ್ತು ಫೈನಲಿ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ತೀರ್ಮಾನದ ಮೇಲೆ ಭವಿಷ್ಯ ನಿಂತಿದೆ. ಏನಾಗುತ್ತೆ ಇವತ್ತು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಅಶ್ವಿನಿ, ಕಲಬುರಗಿಯ ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಆರ್ಎಸ್ಎಸ್ ಮುಖಂಡರು ಅಕ್ಟೋಬರ್ 24ರಂದು ಕೋರ್ಟ್ ಮೊರೆ ಹೋಗಿದ್ರು. ಅವತ್ತು ಕೋರ್ಟ್ ಅಕ್ಟೋಬರ್ 28ರಂದು ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ಅವರೊಂದಿಗೆ ಈಗಾಗಲೇ ಶಾಂತಿ ಸಭೆಯನ್ನು ನಡೆಸಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಅಕ್ಟೋಬರ್ 28ರಂದು ಜಿಲ್ಲಾಡಳಿತ ಕೂಡ ಶಾಂತಿ ಸಭೆಯನ್ನು ನಡೆಸಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ ಸಂಪೂರ್ಣವಾಗಿ ವಿಫಲವಾಯಿತು. ಯಾಕಂತಂದ್ರೆ ಆ ಒಂದು ಶಾಂತಿ ಸಭೆಯಲ್ಲಿ ಈ ಆರ್ಎಸ್ಎಸ್ನವರು ಮತ್ತು ಇನ್ನು ಉಳಿದಂತಹ 10 ಸಂಘಟನೆಗಳ ನಡುವೆ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ
ಆ ಗದ್ದಲ ಗಲಾಟೆಗಳೊಂದಿಗೆ ಏನು ಈ ಒಂದು ಶಾಂತಿ ಸಭೆಯನ್ನು ಅಲ್ಲಿಂದ ಮೊಟಕುಗೊಳ್ಳುವಂತ ಕೆಲಸವಾಯಿತು. ಅದಾದ ನಂತರ ಅಂದ್ರೆ ಇವತ್ತು ಅಕ್ಟೋಬರ್ 30ರಂದು ಅಂದ್ರೆ ಮಧ್ಯಾಹ್ನ 2:30 ಗಂಟೆಗೆ ಇವತ್ತು ಕಲಬುರಗಿಯ ವಿಭಾಗೀಯ ಪೀಠದಲ್ಲಿ ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ಮತ್ತೆ ಅದೇ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ಮೊನ್ನೆ ಏನು ಈ ಒಂದು ಅಕ್ಟೋಬರ್ 28ರಂದು ಏನೋ ಒಂದು ಶಾಂತಿ ಸಭೆ ನಡೆಯಿತು. ಆ ಶಾಂತಿ ಸಭೆಯಲ್ಲಿ ನಡೆದಿರ್ತಕ್ಕಂತಹ ಏನು ಲಿಖಿತ ಹೇಳಿಕೆಗಳು ಅಂತಂದ್ರೆ ಏನು ಅರ್ಧಕ್ಕೆ ಮೊಟಕುಗೊಂಡಿರುವಂತಹ ಹೇಳಿಕೆಗಳು ಎಲ್ಲವನ್ನೂ ಕೂಡ ಮತ್ತೆ ಜಿಲ್ಲಾಡಳಿತದ ಹೇಳಿಕೆಯನ್ನು ಕೂಡ ಇವತ್ತು ಜಿಲ್ಲಾಡಳಿತ ಹೈಕೋರ್ಟ್ ವಿಭಾಗೀಯ ಪೀಠದ ಮುಂದಿಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆ ಒಂದು ಎರಡನ್ನೂ ಅಂದ್ರೆ ಆ ಶಾಂತಿ ಸಭೆ ಮತ್ತು ಜಿಲ್ಲಾಡಳಿತದ ಎರಡು ಹೇಳಿಕೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಇದು ಹೈಕೋರ್ಟ್ ಕೂಡ ಒಂದು ತೀರ್ಪನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಆ ಬಳಿಕ ಅಂತಂದ್ರೆ ಹೈಕೋರ್ಟ್ ತೀರ್ಪಿನ ಮೇಲೆ ಅಂತಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯಬೇಕು ಬೇಡುವ ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಶ್ವಿನಿ. ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ರೀತಿಯ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಮಾಹಿತಿಯನ್ನ ಕೂಡ ಸರ್ಕಾರ ಕೊಡುತ್ತೆ ಹೈಕೋರ್ಟ್ಗೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಕಳೆದ ಬಾರಿ ಕೋರ್ಟ್ನಲ್ಲಿ ಶಾಂತಿ ಸಭೆ ನಡೆಸಿ ಅಂತ ಹೇಳಿದ್ರು. ಆ ನಂತರ ಶಾಂತಿ ಸಭೆಯನ್ನ ನಡೆಸಿದ್ರು ಕೂಡ ಅದರಿಂದಲೂ ಏನು ಕೂಡ ಪ್ರಯೋಜನ ಆಗಿಲ್ಲ. ಇವತ್ತು ಫೈನಲಿ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ತೀರ್ಮಾನದ ಮೇಲೆ ಭವಿಷ್ಯ ನಿಂತಿದೆ. ಏನಾಗುತ್ತೆ ಇವತ್ತು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಅಶ್ವಿನಿ, ಏನು ಕಲಬುರಗಿಯ ಚಿತ್ತಾಪುರ್ನಲ್ಲಿ RSS ಪಥಸಂಚಲನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈಗಾಗಲೇ ಆ ಒಂದು ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಏನು RSS ಮುಖಂಡರು ಅಕ್ಟೋಬರ್ 24ರಂದು ಕೋರ್ಟ್ ಮೊರೆ ಹೋಗಿದ್ರು. ಅವತ್ತು ಕೋರ್ಟ್ ಏನು ಅಕ್ಟೋಬರ್ 28ರಂದು ಏನು RSS ಮತ್ತು ಭೀಮ್ ಆರ್ಮಿ ಅವರೊಂದಿಗೆ ಏನು ಈಗಾಗಲೇ ಶಾಂತಿ ಸಭೆಯನ್ನು ನಡೆಸಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಅಕ್ಟೋಬರ್ 28ರಂದು ಜಿಲ್ಲಾಡಳಿತ ಕೂಡ ಶಾಂತಿ ಸಭೆಯನ್ನು ನಡೆಸಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ ಸಂಪೂರ್ಣವಾಗಿ ವಿಫಲವಾಯಿತು. ಯಾಕಂತಂದ್ರೆ ಆ ಒಂದು ಶಾಂತಿ ಸಭೆಯಲ್ಲಿ ಏನು ಈ RSSನವರು ಮತ್ತು ಇನ್ನುಳಿದಂತ 10 ಸಂಘಟನೆಗಳ ನಡುವೆ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ ಆ ಗದ್ದಲ ಗಲಾಟೆಗಳೊಂದಿಗೆ ಏನು ಈ ಒಂದು ಶಾಂತಿ ಸಭೆಯನ್ನು ಅಲ್ಲಿಂದ ಮೊಟಕುಗೊಳ್ಳುವಂತ ಕೆಲಸವಾಯಿತು. ಅದಾದ ನಂತರ ಅಂದ್ರೆ ಇವತ್ತು ಅಕ್ಟೋಬರ್ 30ರಂದು ಅಂದ್ರೆ ಮಧ್ಯಾಹ್ನ 2:30 ಗಂಟೆಗೆ ಇವತ್ತು ಕಲಬುರಗಿಯ ವಿಭಾಗೀಯ ಪೀಠದಲ್ಲಿ ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ಮತ್ತೆ ಅದೇ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ಮೊನ್ನೆ ಏನು ಈ ಒಂದು ಅಕ್ಟೋಬರ್ 28ರಂದು ಏನೋ ಒಂದು ಶಾಂತಿ ಸಭೆ ನಡೆಯಿತು. ಆ ಶಾಂತಿ ಸಭೆಯಲ್ಲಿ ನಡೆದಿರ್ತಕ್ಕಂತಹ ಏನು ಲಿಖಿತ ಹೇಳಿಕೆಗಳು ಅಂತಂದ್ರೆ ಏನು ಅರ್ಧಕ್ಕೆ ಮೊಟಕುಗೊಂಡಿರುವಂತಹ ಹೇಳಿಕೆಗಳು ಎಲ್ಲವನ್ನೂ ಕೂಡ ಮತ್ತೆ ಜಿಲ್ಲಾಡಳಿತದ ಹೇಳಿಕೆಯನ್ನು ಕೂಡ ಇವತ್ತು ಜಿಲ್ಲಾಡಳಿತ ಹೈಕೋರ್ಟ್ ವಿಭಾಗೀಯ ಪೀಠದ ಮುಂದಿಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆ ಒಂದು ಎರಡನ್ನೂ ಅಂದ್ರೆ ಶಾಂತಿ ಸಭೆ ಮತ್ತು ಜಿಲ್ಲಾಡಳಿತದ ಎರಡು ಹೇಳಿಕೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಇದು ಹೈಕೋರ್ಟ್ ಕೂಡ ಒಂದು ತೀರ್ಪನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಆ ಬಳಿಕ ಅಂತಂದ್ರೆ ಹೈಕೋರ್ಟ್ ತೀರ್ಪಿನ ಮೇಲೆ ಅಂತಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯಬೇಕು ಬೇಡುವ ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಶ್ವಿನಿ. ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.